ಬಂದೇವ ಶ್ರೀಶೈಲ ನೋಡದಕ್ಕ, ಸ್ವಾಮಿ ಸೇವಾ ಮಾಡಿ ಮತ್ತು ಹೋಗದಕ್ಕ. ನಮ್ಮ ಚಾನೆಲ್ಗೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರಗಳು. ಇದು ಯಾರ ತಪಸ್ಸಿನ ಫಲವೋ, ಈ ಕಂಗಳು ಮಾಡಿದ ಪುಣ್ಯವೋ ಹೇಳಕತ್ತೀವಂದ್ರೆ ನಮ್ಮದು ನಾವು ಹೇಳ್ಕೋಬಾರ್ದು. ಅದು ಆ ಪಾದಯಾತ್ರೆ ಸಂಬಂಧ, ಆ ಮಲ್ಲಿಕಾರ್ಜುನ ಸಂಬಂಧ ಪಾದಯಾತ್ರೆ ಯಾರಿಗೂ ಗೊತ್ತಿಲ್ಲ. ಈ ಪೂರಾ ಕರ್ನಾಟಕ ಜಗತ್ತಿನ ತುಂಬಾ ನೋಡ್ತಾರೆ. ಆಯ್ತಾಯ್ತ್ರಿ, ಅದು ಹೇಳುದು ಬಹಳ ಅವಶ್ಯಕತೆ ಅದ. ಅದಕ್ಕೆ ತಾವು ಈ ಚಾನೆಲ್ ಮೂಲಕ ತಮ್ಗೆಲ್ಲಾ ಪಾದಯಾತ್ರಿಕರಿಗೆ ಉತ್ತರ ಕರ್ನಾಟಕ ಆಗಿರ್ಬೋದು, ಮಹಾರಾಷ್ಟ್ರದಿಂದ ಬರುವಂತ ಎಲ್ಲ ಪಾದಯಾತ್ರಿಕರಿಗೆ ನಾವು ತಿಳಿಪಡಿಸೋದೇನಂದ್ರ, ಯಾವುದೇ ತೊಂದರೆ ಆಗಲಿ, ಯಾವ ಊರವರೇ ಇಲ್ಲಿ, ಇವತ್ತು ಅಜಾರಿ ಆಗಿರ್ಬೋದು, ಮನುಷ್ಯಾಗ ಆರಾಮ್ ತಪ್ಪಿರ್ಬೋದು, ಬರೇ ಒಂದು ನಮ್ಮ ಕಮಿಟಿಯವ್ರಿಗೆ ಯಾರಿಗಾದ್ರೆ ಒಬ್ರಿಗೆ ಫೋನ್ ಹಚ್ಚಿದ್ರೆ ಎಷ್ಟೇ ಕಿಲೋಮೀಟರ್ ದೂರ ಇದ್ರು ಅವ್ರಿಗೆ ಕರ್ಕೊಂಡ್ಬಂದು ಆರಾಮ್ ಮಾಡಿ ಕರ್ಕೊಂಡು ಹೋಗುವ ಜವಾಬ್ದಾರಿ ನಮ್ಮ ದಾಸೋಗುತ್ತದೆ. ನೋಡಿ ವೀಕ್ಷಕರೇ, ಇದನ್ನ ನೋಡ್ರಿ, ಇದನ್ನ ಪಟ್ಟು ನನಗೂ ಗೊತ್ತಿಲ್ಲ, ನಾನೇ ಇದೇ ಹುಟ್ಟೂರವನೇ, ಇಲ್ಲೇ ಆಡಿ ಬೆಳೆದವನೇ. ಇಷ್ಟು ಭವ್ಯವಾದ ಒಂದು ಶ್ರೀಶೈಲ ಯಾತ್ರೆ ಮಾಡ್ತಾರತ್ ನನಗೂ ಗೊತ್ತಿಲ್ಲ. ಇವ್ರು ಹೇಳೋದಕ್ಕೆ ಹೇಳಿದ್ರೆ ನನಗೆ ವಂಡರ್ ಅನ್ಸಲ್ಕತ್ತದ. ಯಾವ ಥರ ಅಂದರೆ, ಒಮ್ಮೆ ಟೀ ಮಾಡಿದ್ರೆ 5 ಚೀಲ ಸಕ್ಕರೆ ಹೋಗುತ್ತಂತ. ಸ್ವಲ್ಪ ಚಾ ಮಾಡೋ ಬಾರಪ್ಪ ಇಲ್ಲಿ ಮಗ್ಲ. ಬರ್ರಿ ಬಾ, ನೀನು ಬಾ. ನೀನ್ ಹೆಸರು ಹೇಳ, ನೀ ಬರೇ ಮಾತಾಡ. ಪೂರ ಹೆಸರು ಹೇಳ, ತಂದಿ ಹೆಸರು ತಂದಿ ಬಿಟ್ರೆ. ಎಲ್ಲ ಹೇಳ. ಸಿದ್ದಪ್ಪ ಕಾಂತಪ್ಪ ಹೆಪ್ಪರಿಗೆ. ನಿಮ್ಮ ಹೆಸರು? ಮಾದೇವಪ್ಪ ಶಿರಪ್ಪ ಸೆರಗೂರ್. ಈ ಕಡೆ ನಿಂದ್ರಿ, ಕ್ಯಾಮ್ರಾ ಕಡೆ ಇರ್ಬೇಕು ನೀವು. ನೀವು ನಡೆಯೋರು ಸರಿ ಪಾಪ. ನಿಂದ್ರೆ ಆದ್ರೆ ಮ್ಯಾಲ ಹೆಗಲ ಮೇಲೆ ಕೈ ಹಾಕಬೇಡ. ನಿಂದ್ರಿ ಸುಮ್ಮ. ಈಗ ಇವ್ರು ಹೇಳಿದ್ರು 5 ಚೀಲ ಒಂದೇ ದಿವಸ ಚಾ ಮಾಡ್ತೀರಿ ಅಂತ. ಎಷ್ಟು ಕಪ್ ಆಗ್ಬೋದು ಸುಮ್ಮ ಅಂದಾಜು? ಲೆಕ್ಕಿಲ್ಲ. 5 ಚೀಲ ಚಾ. ಹಾಲು ಹೆಂಗ್ ಮಾಡ್ತೀರಿ ಅದಕ್ಕೆ? ಪಾಕೆಟ್ ಮಾಡ್ತಾರೆ, ಕರಿ ಕುಡ್ತಾರೆ, ಎಲ್ಲ ಇನ್ನೊಂದು ಡಿಕಾಷನ್ ಕೊಡ್ಲಿಕ್ಕೆ ಲೆಮನ್ ಚಾ. ಹಾಲಾದ್ರೆ ಎಲ್ಲಿ ಸಿಗ್ಬೇಕು ಅಲ್ಲಿ ಪೌಡ್ರಿಗೆ ಲೆಮನ್ ಟೀ. ಆದ್ರೆ ಒಂದು ದಿವ್ಸನೊಳಗ 5 ಚೀಲ ಸಕ್ರಿದು ಚಾ ಮಾಡ್ತೀರಿ ಅಂದ್ರೆ ವಂಡರ್. 15,000 ಜನಕ್ಕೆ ಚಾ ಸಿಗ್ತದೆ. 15,000 ಜನಕ್ಕೆ ನೋಡಿ ವೀಕ್ಷಕರು, 15,000ದಿಂದ 20,000 ತನಕ ಚಾ ಸಿಗುತ್ತೆ. ಒಂದೇ ದಿವ್ಸದ ಹೇಳಕತ್ತಾರ ಅವ್ರು. ಒಂದು ಸಲ ಮಾಡಿದ್ರೆ ಇದು ಶ್ರೀಶೈಲ ಪ್ರಸಾದ, ಇದು ಮಲ್ಲಿಕಾರ್ಜುನ ಭಕ್ತರ ಪ್ರಸಾದ. ಇದೀಗ ತಾನೇ ತಮ್ಮ ಎಲ್ಲ ಚಾನಲ್ ಅವರ ಮುಂದೆ ಸವಿಸ್ತಾರವಾಗಿ ಹೇಳಿದ್ದೀವಿ. ಇನ್ನೊಂದು ವಿಷಯ ಏನಂದ್ರೆ, ಈ ಸಂಘ ರಿಜಿಸ್ಟ್ರೇಷನ್ ಆಗಿ 5 ವರ್ಷ ಮುಗಿದಿದೆ. ರಿಜಿಸ್ಟ್ರೇಷನ್ ಸಂಘಗಳು ಹಲವಾರು ರಿಜಿಸ್ಟ್ರೇಷನ್ ಆಗ್ತವೆ. ಆದ್ರೆ ಪ್ರತಿ ವರ್ಷ ಸಂಘದ ಅಡಿಟ್ ಕಂಪಲ್ಸರಿ ಎಡಿಟ್ ಆಗಿ ಆ ಕಾಪಿ ನಮ್ಮ ಹತ್ತಿರ ಇರ್ತದೆ. ಯಾಕೆ ಹೆಮ್ಮೆ ಮಾತು ಹೇಳ್ತೀವಂದ್ರೆ, ಇದು ಮಿನಿಮಮ್ ನಾವು ಶ್ರೀಶೈಲ ಪಾದಯಾತ್ರೆ ಹೋಗಿ ಬರುವವರೆಗೆ 20 ಲಕ್ಷ ರೂಪಾಯಿ ಎಸ್ಟಿಮೇಟ್ ಇರ್ತದೆ. ಅದಕ್ಕೆ ದೊಡ್ಡ ಅಮೌಂಟ್ ಇರ್ತದೆ. ಅದಕ್ಕೆ ಲೆಕ್ಕಪತ್ರದ ವ್ಯವಹಾರ ಅಗದಿ ಚೊಕ್ಕಾಗಿಡ್ಬೇಕಂತೇಳಿ ಪ್ರತಿ ವರ್ಷ ಸಂಘವನ್ನ ಅಡಿಟ್ ಮಾಡ್ಲಿಕ್ಕೆ ನಮ್ಮ ಸಂಘದಿಂದ ಇದು ಮಠದಲ್ಲಿ ಇರುವ ಮೂರ್ತಿ, ಮಹಾದೇವನ ಮೂರ್ತಿ, ಮಲ್ಲಿಕಾರ್ಜುನನ ಮೂರ್ತಿ. ಇದನ್ನೆಲ್ಲ ಪೂಜಾ ಮಾಡ್ತಾರೆ. ಈಗ ಪೂಜಾ ಸನ್ನದ್ಧಗಳೊಂದಿಗೆ ಎಲ್ಲ ಪೂಜಾ ಮಾಡ್ತಾರೆ. ಇದನ್ನ ಎಲ್ಲ ಭಕ್ತರು ಕೂಡಿ ಪೂಜಾ ಕಾರ್ಯಕ್ರಮ ನಡೆದಿದೆ, ತಮಗೆ ತೋರಿಸ್ತಾ ಇದ್ದೇವೆ. ಇವತ್ತು ಶ್ರೀಶೈಲಕ್ಕೆ ಹೋಗೋದಲ್ಲ, ಮಲ್ಲಿಕಾರ್ಜುನ ಪೂಜೆ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಶ್ರೀ ಮಲ್ಲಿಕಾರ್ಜುನ ದೇವರಿಗೆ ಇಲ್ಲಿ ಪರಮಾತ್ಮಗೆ ಅಭ್ಯಂಗ ಸ್ನಾನ ಮಾಡಿಸ್ತಾ ಇದ್ದಾರೆ. ಇದನ್ನು ತಗೊಂಡು ಅವ್ರ ಜೊತೆಯಲ್ಲಿ 25 ವೆಹಿಕಲ್ಲು 300 ಜನ ಏನು ಹೋಗ್ತಾರೆ ಕಾಲ್ನಡಿಗೆಯಿಂದ. ಇದೊಂದು ಮಂಟಪ ವೆಹಿಕಲ್, ಇದು ಜೊತೆನೇ ಇರೋದು. ಇದು ನೋಡ್ರಿ, ಅಭ್ಯಂಗ ಸ್ನಾನ ಮಾಡಿಸಿ ಮಲ್ಲಿಕಾರ್ಜುನವ್ರಿಗೆ, ಶ್ರೀ ಮಲ್ಲಿಕಾರ್ಜುನ ಮಾಡಿಸಿ ಭಕ್ತರು ಪೂಜಾ ಮಾಡ್ತಾರೆ. ಈಗ ಪೂಜಾ ಮಾಡಿ ಭಜನೆ ಮಾಡಿ ಮಂಟಪ ವಾಹನದ ಮೇಲೆ ಇದನ್ನು ಎಲ್ಲರೂ
ಅದನ್ನು ಎತ್ತಿಟ್ಟು ಅದನ್ನು ಸಿದ್ಧ ಮಾಡ್ತಾರೆ. ಆ 25 ಗಾಡಿ ಜೊತೆ ಇದನ್ನು ಶ್ರೀಶೈಲಕ್ಕೆ ಒಯ್ತಾರೆ. ಇದನ್ನು ನೋಡಿ, ಅದನ್ನು ಬಾಲ್ಯನ ಸಲುವಾಗಿ ಲೀಲೆಯಿಂದಲೇ ಭೂಲೋಕಕ್ಕೆ ಬಂದು ಶಿವಯೋಗಿ ಭೂಲೋಕಕ್ಕೆ ಬಂದು ಕಾಲನದೋಳುವ ಕಾಲೇಜಯನು ಮಾಡಿದ ಮೈಮರಿಗೆ ಅಂಗದೋಳು ಮಹಾಲಿಂಗನಾದ ಗುರು ಸಂಗನ ಬಸವನಿಗೆ ಮೇರುವೆನೆನ್ನುತ್ತ ತೇರವ ನೆಲೆಸಿದ ಮೂರಾರಿ ಹರಗೆ ಶಿವಯೋಗಿ ಮೂರಾರಿ ಹರಗೆ ಮೂರು ಲೋಕವ ಪರಿಪಾಲಿಸುವ ಮುಕ್ಕಣ್ಣ ಶಿವಗೆ ಗಂಗಾಧರಗೆ ಸಂಗರಹಿತ ಶಿವಗೆ ಶಿವಾರ ಸಂಗರಹಿತ ಶಿವಗೆ ಅಂಗದೋಳು ಮಹಾಲಿಂಗನಾದ ಗುರು ಸಂಗನ ಬಸವನಿಗೆ ಅಂತ ಕರುಣ ಶ್ರೀ ಶಾಂತಿ ಸಮುದ್ರ ಬಂತ್ನಾಳೇಶ್ವರಗೆ ಶಿವಯೋಗಿ ಬಂತನಾಳೇಶ್ವರಗೆ ಸಂತೋಷದಿಂದ ಸ್ಮರಿಸಿದವರು ನಿಚಿಂತೆ ಪುರುಷನಿಗೆ ಮಂಗಲವೆನ್ನಿರಿ ಗಂಗಾಧರಗೆ ಸಂಗರಹಿತ ಶಿವಗೆ ಶಿವಾರ ಸಂಗರಹಿತ ಶಿವಗೆ ಅಂಗದೋಳು ಮಹಾಲಿಂಗನಾದ ಗುರು ಸಂಗನ ಬಸವನಿಗೆ ನೋಡ್ರು ತೆಂಗಿನಕಾಯಿ ಅಲ್ಲಿ ಇದರನ್ನು ಬೆಳಗಿರೆ ಕಾರುಣ್ಯ ಮೃಡಾರ ದೇವಗೆ ಕರ್ಪೂರಾರುತಿ ಬೆಳಗಿರೆ ಕಾರುಣ್ಯ ಮೃಡಹರ ದೇವಗೆ ನೀಲಕಂದರ ನಿಗಮ ಗೋಚರ ಬಾಲಚಂದ್ರಾಭರಣಗೆ ಬಾಲಿಗೊಲಿದನು ಹಾಲು ಸವಿದನು ಲೋಲ ಶ್ರೀ ಗುರುರಾಯಗೆ ಕರ್ಪೂರಾರುತಿ ಬೆಳಗಿರೆ ಕಾರುಣ್ಯ ಮೃಡಹರ ದೇವಗೆ ವಾರಿಗೋಸ್ಕವ ಶಿರವ ಹರಿದನು ಅವರಿಗೆ ಮಾಡ್ಕೊಂಡೆ ವಾರಿಜೋದ್ಭವ ಶಿರವ ಹರಿದನು ಮಾರ ಹರಮ ದೇವಗೆ ಘೋರ ದುಃಖವ ದೂರ ಮಾಡುವ ಸೂರ ಷಣ್ಮುಖ ನಯ್ಯಗೆ ಕರ್ಪೂರಾರುತಿ ಬೆಳಗಿರೆ ಕಾರುಣ್ಯ ಮೃಡಹರ ದೇವಗೆ ಶರಣು ಜನಕ್ಕೆ ವರವ ನಿತ್ತನು ಪರಮ ಪಾರ್ವತಿ ಅರಸಗೆ ಶರಣು ಜನಕ್ಕೆ ವರವನಿತನು ಪರಮ ಪಾರ್ವತಿ ಅರಸಗೆ ಹರೆಯೊಳದಿಕ ಮೂಲ ಸ್ವನ್ನಲ ಪುರದ ಸಿದ್ಧಾರಾಮಗೆ ಕರ್ಪೂರಾರುತಿ ಬೆಳಗಿರೆ ಕಾರುಣ್ಯ ಮೃಡಹರ ದೇವಗೆ ಓಂ ಬ್ರಹ್ಮಾನಂದಂ ಪರಮ ಸುಖದಂ ಕೇವಲಂ ಜ್ಞಾನಮೂರ್ತಿ ದ್ವಂದ್ವಾತೀತಂ ತ್ರಿಗುಣರಹಿತಂ ಏಕಂ ನಿತ್ಯಂ ಮೂಲಚಲಂ ಸಬರಿ ಸಾಕ್ಷಿಭೂತಂ ಭಾವಾತೀತಂ ಕರ್ಮರಹಿತಂ ಸದ್ಗುರುಂ ತನ್ನಮಃ ಸಾಮ್ಯ ಜನ್ಮ ಪಾರ್ವತಿ ಶಿವರ ಮಹಾದೇವ ಸಂಗನ ಬಸವೇಶ್ವರ ಮಹಾರಾಜ್ ಶ್ರೀ ಋಷಭಲಿಂಗ ಮಹಾರಾಜ್
की जय जय पार्वतीश्वर ಹಿಂಗೆ ನಿಂದ್ರಿ ಸರ್ ಅಲ್ಲಿ ಕಾಂತು ಹೆಗಲ್ ಮೇಲೆ ಕೈ ಒಂದು ನಿಮಿಷ ನಿಂದ್ರಿ ನಿಂದ್ರತ್ರಿ ನಮಸ್ಕಾರ ವೀಕ್ಷಕರೇ. ಶ್ರೀ ಶ್ರೀ ವೃಷಭಲಿಂಗೇಶ್ವರ ಅಪ್ಪಾಜಿಯವರು ಬಂಧನಾಳ್ ಅವರ ಅಮೃತ ಹಸ್ತದಿಂದ ಇವತ್ತು ಇದು ಶ್ರೀಶೈಲಕ್ಕೆ 20-25 ಗಾಡಿ ಹೊರಟವ. ನಮ್ಮಲ್ಲಿ ಏನೇ ಕಾರ್ಯ ಆದರೂ ಅಪ್ಪಾಜಿಯವರ ಅಮೃತ ಹಸ್ತದಿಂದೇ ಹೋಗ್ತವ. ಅವರ ಬಂಧನಾಳ ಮಠದ ಆಶೀರ್ವಾದ ನಮ್ಮ ತಾಂಬಾ ಗ್ರಾಮದಲ್ಲ ಬಿಜಾಪುರ ಡಿಸ್ಟಿಕ್ಗೆ ದೊಡ್ಡ ಆಶೀರ್ವಾದ ಅದ. ಈಗ ನೋಡಿ ವೀಕ್ಷಕರೇ, ಇದು ಶ್ರೀಶೈಲಕ್ಕೆ 20-21 ಗಾಡಿ ಈಗಾಗಲೇ ಸಂದರ್ಶನ ತೊಗೊಂಡಿನಿ ಎಲ್ಲರದು. ಇವು ದಾಸೋಹ ಮಾಡ್ಕೋತ ಹೋಗ್ತಾವೆ. ಇಡೀ ಕರ್ನಾಟಕದಲ್ಲಿ ತಾಂಬಾ ದಾಸೋಹ ಶ್ರೇಷ್ಠ, ಇದು ರೆಕಾರ್ಡ್ ಆಗ್ಯದ ನಮ್ಮಲ್ಲಿ. ಅದಕ್ಕೇನದ, ಈ ದಾಸೋಹ ಮಾಡ್ಕೋತ 20-25 ಗಾಡಿ, ಒಂದು ಮಿನಿಮಮ್ 300 ಜನ, ಅದರಲ್ಲಿ 200 ಜನ ಪಾದಯಾತ್ರೆ ಹೋಗ್ತಾರೆ. ಅದಕ್ಕೆಲ್ಲ ಕಾರಣ ನಮ್ಮ ಶ್ರೀ ಶ್ರೀ ವೃಷಭಲಿಂಗೇಶ್ವರ ಅಪ್ಪಾಜಿಯವರು. ಅವರು ಒಂದೆರಡು ಮಾತು ಹೇಳ್ತಾರೆ, ಕೇಳ್ರಿ. ಸೃಜನಶೀಲ ಮಹಾನುಭಾವರೇ, ಇವತ್ತು ಭಾಳ ಪವಿತ್ರವಾಗಿರುವಂಥ ದಿನ ಅಂತ ನಾವು ಭಾವಿಸ್ಕೊಳ್ಬೇಕು. ಕಾರಣ ಅಂತ ಕೇಳಿದರೆ, ಅನ್ನ ದಾಸೋಹ ಎಲ್ಲ ದಾಸೋಹಕ್ಕಿಂತಲೂ ಮಿಗಿಲಾಗಿರ್ತಕ್ಕಂತಹ ದಾಸೋಹ. ಅಂತಹ ದಾಸೋಹವನ್ನು ತಾಂಬಾ ಗ್ರಾಮದ ಸರ್ವ ಧರ್ಮ ಸಮಸ್ತರು ಕೂಡಿಕೊಂಡು ಇವತ್ತು ತಮಗೆ ಸಾಧ್ಯವಾದ ಮಟ್ಟಿಗೆ ಪಟ್ಟಿಯನ್ನು ಹಾಕಿ ಶ್ರೀಶೈಲ ಕ್ಷೇತ್ರದೊಳಗೆ ಸುಮಾರು 8-10 ದಿನಗಳ ಪರ್ಯಂತರವಾಗಿ ಮೃಷ್ಟಾನ್ನ ಭೋಜನವನ್ನು ಉಣಬಡಿಸ್ತಕ್ಕಂಥ ಒಂದು ಬೃಹತ್ ದಾಸೋಹ ಯಾವುದಾದರೂ ಆಗಿದ್ದರೆ ಅದು ತಾಂಬಾ ಗ್ರಾಮದ ದಾಸೋಹ ಅನ್ನುವಂಥದ್ದನ್ನು ನಾವು ಭಾವಿಸ್ಕೊಳ್ಬೇಕಾಗತ್ತೆ. ಈ ರೀತಿಯಾಗಿರ್ತಕ್ಕಂಥ ಪರಂಪರೆ ಯಾಕೆ ಬೆಳೆಸ್ಕೊಂಡು ಬಂದಿದ್ದಾರೆ ಅಂತ ಕೇಳಿದರೆ, ಬಂತಾಳ ಮಠದ ಮೂಲ ಪುರುಷರಾಗಿರ್ತಕ್ಕಂಥ ವೃಷಭಲಿಂಗ ಮಹಾಸ್ವಾಮಿಗಳವರು ಕೂಡ 12 ವರ್ಷಗಳ ಪರ್ಯಂತರವಾಗಿ ಸುದೀರ್ಘವಾಗಿರ್ತಕ್ಕಂಥ ತಪಸ್ಸನ್ನು ಶ್ರೀಶೈಲ ಗ್ರಾಮದಲ್ಲೇ, ಶ್ರೀಶೈಲ ಕ್ಷೇತ್ರದಲ್ಲಿ ಮಾಡಿ ಬಂದಿದ್ದಾರೆ. ಹೀಗಾಗಿ ಶ್ರೀಶೈಲ ಕ್ಷೇತ್ರಕ್ಕೂ ಜೊತೆಗೆ ಬಂತಾಳ ಮಠಕ್ಕೂ ಅನನ್ಯವಾಗಿರ್ತಕ್ಕಂಥ ನಂಟಿದೆ. ಜೊತೆಗೆ ಇವತ್ತು ಬಂತಾಳ ಪೀಠದ ನೆರಳಾಗಿ ಬದುಕ್ತಕ್ಕಂಥ ಗ್ರಾಮ ಯಾವುದಾದರೂ ಇದ್ದರೆ ಅದು ತಾಂಬಾ ಅನ್ನುವಂಥದ್ದನ್ನು ಬಂತಾಳ ಪೂಜ್ಯರಾಗಿರ್ತಕ್ಕಂಥ ಲಿಂಗೈಕ್ಯ ಸಂಗನಬಸವ ಮಹಾಸ್ವಾಮಿಗಳವರು ಒಂದು ಮಾತನ್ನು ಹೇಳಿದ್ದಾರೆ. ತಾಂಬಾ ಅಂತಂದರೆ ಇದು ಬಂತಾಳದ ಹೆಬ್ಬಾಗಿಲು ಅನ್ನುವಂಥದ್ದನ್ನು. ಹೀಗಾಗಿ ಬಂತಾಳ ಪೀಠಕ್ಕೂ ಜೊತೆಗೆ ತಾಂಬಾ ಗ್ರಾಮಕ್ಕೂ ಅನ್ಯೋನ್ಯವಾಗಿರ್ತಕ್ಕಂಥ ನೆಂಟು ಅನ್ನುವಂಥದ್ದನ್ನು ಹೇಳೋದ್ರ ಜೊತೆಗೆ ಈ ಪಾದಯಾತ್ರೆಯಲ್ಲಿ ಹೋಗ್ತಕ್ಕಂಥ ಎಲ್ಲರಿಗೂ ನಾನು ಕೇಳ್ಕೊಳ್ಳೋದೇನಂತಂದರೆ, ಶಾಂತ ರೀತಿಯಿಂದ ಜೊತೆಗೆ ಯಾವುದೇ ಒಂದು ಕೆಟ್ಟ ಅಭ್ಯಾಸವನ್ನು ಮಾಡದೇ ಇವತ್ತು ತಾವೆಲ್ಲರೂ ಪವಿತ್ರವಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಸಾನ್ನಿಧ್ಯಕ್ಕೆ ಹೋಗ್ತಾ ಇದ್ದಾರೆ. ಪವಿತ್ರವಾಗಿರ್ತಕ್ಕಂಥ ಭಾವನೆಯಿಂದ, ಪವಿತ್ರವಾಗಿರ್ತಕ್ಕಂಥ ಮನಸ್ಸಿನಿಂದ ತಾವು ಹೋದರೆ ನಿಮ್ಮ ಇಷ್ಟಾರ್ಥ ಸಿದ್ಧಿಗಳನ್ನು ಆ ಮಲ್ಲಿಕಾರ್ಜುನ ಕರುಣಿಸ್ತಾನೆ ಅಂತಕ್ಕಂಥ ಮಾತನ್ನು ಹೇಳೋದ್ರ ಮುಖಾಂತರಾಗಿ ಮುಗ್ದೊಮ್ಮೆ ತಮ್ಮೆಲ್ಲರಿಗೂ ಶರಣೆಂದು 2 ಮಾತುಗಳಿಗೆ ವಿರಾಮ ನೀಡ್ತಾ ಇದ್ದಾರೆ. ಧನ್ಯವಾದಗಳು ಸರ್, ಧನ್ಯವಾದಗಳು.
ಅಪ್ಪ ಕಾಯೋ ತಂದೆ ಮೂಲೋಕ ಸ್ವಾಮಿ ದೇವ. ಎಲ್ಲ ಕಾರ್ಯಕ್ರಮಗಳ ಮುಗಿದ ನಂತರ ಪೂಜೆ ಪುನಸ್ಕಾರ ಬಂಧನಾಳ ಅಪ್ಪಾಜಿಯವರು ಬಂದ ಅಮೃತ ಹಸ್ತದಿಂದ ಪೂಜೆ ಮಾಡಿ ಮಲ್ಲಿಕಾರ್ಜುನನ ವಾಹನದಲ್ಲಿ ಕೂಡಿಸಿದ ನಂತರ 25-26 ವೆಹಿಕಲ್ಗಳು ಈಗ ಶ್ರೀಶೈಲಂ ಕಡೆ ಪ್ರಯಾಣ ತಾಂಬಾದಿಂದ ಬೆಳೆಸ್ತಾ ಇವೆ. ನೋಡಿ, ಇದೆಲ್ಲ ಜನಸಾಗರ ಕೂಡಿದೆ. ಅದನ್ನು ಬೀಳ್ಕೊಡ್ಲಿಕ್ಕೆ ಬಹಳ ಅದ್ಭುತ. ಇಡೀ ಕರ್ನಾಟಕದಲ್ಲೇ ನಂಬರ್ 1 ಅನ್ನಪ್ರಸಾದ ಮಾಡುವ ಟೀಮ್ ಅಂದರೆ ತಾಂಬಾ ತಾಲೂಕು ಹಿಂಡಿ, ಜಿಲ್ಲಾ ವಿಜಯಪುರ. ತಾಂಬಾ ಗ್ರಾಮದಿಂದ 300 ಜನ ಇದ್ರ ಜೊತೆ ಹೋಗ್ತಾರೆ. 200 ಜನ ಕಾಲ್ನಡಿಗೆಯಲ್ಲಿ ಹೋಗ್ತಾರೆ. ಒಂದು 100 ಜನ ಏನದ ಸೇವಾ ಮಾಡೋರು ಇರ್ತಾರೆ ಅದರಲ್ಲಿ. ಎಲ್ಲರಿಗೆ ಬಹಳ ಅದ್ಭುತ ನಜಾರ ಅದ ನೋಡ್ರಿ. ಇದು 23-24 ವರ್ಷದಿಂದ ನಡೆದು ಬರ್ತಾ ಇದೆ. ಇದು ನೀವು ಪ್ರತಿ ವರ್ಷಕ್ಕೊಮ್ಮೆ ಬಂದು ಇಲ್ಲಿ ನೋಡ್ಬೋದು. ಎಂಥ ಜನಸಾಗರ ಇದೆ, ಎಂಥ ಪ್ರೀತಿ ಪ್ರೇಮ ಜನರಲ್ಲಿ. ಅವ್ರು ಹೇಳ್ತಾರೆ, ತಾಂಬಾ ಜನರಿಗೆ ದೇವರು ಅನುಗ್ರಹನೇ ಆಗಿದೆ. ಅದಕ್ಕೆ ಇವನ್ ಶ್ರೀಶೈಲದಲ್ಲಿ ತಾಂಬಾ ಟೀಮಿಗೆ ಫಸ್ಟ್ ರ್ಯಾಂಕ್ ಕೊಡ್ತಾ ಇದ್ದಾರೆ ಅನ್ನಪ್ರಸಾದದಲ್ಲಿ. ಇಂಥ ಅನ್ನಪ್ರಸಾದ ಯಾರೂ ಮಾಡೋದಿಲ್ಲ ಅಂತ ಹೇಳ್ತಾರೆ. ಬಹಳ ಅದ್ಭುತ ಇದೆ ನೋಡಿ ಅದು. ಶಿವ ಎಂದರೆ ಭಯವಿಲ್ಲ, ನಾಮಕ್ಕೆ ಸಾಟಿ ಬೇರಿಲ್ಲ.
ಬಂದೇವ ಶ್ರೀಶೈಲ ನೋಡದಕ್ಕ ಸ್ವಾಮಿ ಸೇವಾ ಮಾಡಿ ಮತ್ತು ಹೋಗದಕ್ಕ. ಇಲ್ಲಿ ನೋಡಿ ಶ್ರೀಶೈಲಕ್ಕೆ ಪಾದಯಾತ್ರೆಯಿಂದ ಹಳ್ಳಿಗಳಿಂದ ಬಂದಂತಹ ಈ ನಂದಿ ಕೋಲನ್ನು ನೀವು ಇಲ್ಲಿ ನೋಡ್ಬೋದು. ಹೆಚ್ಚಾಗಿ ಬಿಜಾಪುರ, ಗುಲ್ಬರ್ಗ ಇಲ್ಲಿ ಇಟ್ಬಿಟ್ಟು ಎಲ್ಲ ಜನ ಇಲ್ಲೇ ಇರ್ತಾರೆ. ರಾತ್ರಿ ಪೂರ್ತಿ ಇಲ್ಲಿ ಕಾರ್ಯಕ್ರಮಗಳಿರ್ತವೆ ನೋಡಿ, ಇಲ್ಲೇ ಎಲ್ಲ ಮಲಗ್ತಾರೆ. ಇದೊಂದು